ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ದೇವರು ನಮಗೆ ಇದನ್ನು ಅವಕಾಶವನ್ನು ಕೊಟ್ಟಿದ್ದಾರೆ ಆತನ ನಾಮವನ್ನು ಧ್ಯಾನ ಮಾಡಲಿಕ್ಕೆ. ನಾವು ಇವತ್ತು ಹಗಲಿರುಳು ನಮಗೆ ವಾಕ್ಯ ಸಿಗ್ತಾ ಇದೆ. ದೇವರ ಅನೇಕ ಸೇವಕರ ಮೂಲಕ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಸಹ ನಾವು ದೇವರ ವಾಕ್ಯದಿಂದ ಕೆಲವು ವಿಷಯವನ್ನು ನಾವು ಕೇಳುವ, ಅದಷ್ಟೇ ಅಲ್ಲ, ನಾವು ದೇವರು ನಮ್ಮ ಹತ್ರ ಮಾತಾಡಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ, ಇವತ್ತಿನ ಕಾರ್ಯಕ್ರಮ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ನಿಮ್ಮ ವಾಕ್ಯ ನಮಗೆ ಎಷ್ಟೋ ಪ್ರಸಂಗಗಳ ಮಾಡೋ ಮೂಲಕ ಕೇಳಲ್ಪಡ್ತವೆ ಸ್ವಾಮಿ. ನಮಗೆ ಆಶೀರ್ವಾದ ಮಾಡಿದ್ದೀರಿ, ಅದಕ್ಕೆ ಸ್ತೋತ್ರ ಸ್ವಾಮಿ. ಪ್ರತಿನಿತ್ಯ ನಾವು ವಾಕ್ಯ ಕೇಳಿ ಕರ್ತನೆ, ಕೇಳುವವರಂಗೆ ಆಗದೆ ಕೇಳಿ ಕೈಕೊಂಡು ನಡೆಯಂಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಇವತ್ತಿನ ವಾಕ್ಯ ಸಹ ಸ್ವಾಮಿ ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನಮಗೆ ಬೇಕಿದ್ದ ಆಹಾರವನ್ನು ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ದೇವರ ವಾಕ್ಯ ನಮಗೆ ಅನೇಕ ವಿಷಯ ಮಾತಾಡ್ತದೆ. ಇವತ್ತು ಒಂದು ವಿಷಯ ನಾವು ನೋಡಲಿಕ್ಕೆ ಇದ್ದೇವೆ. ದೇವರ ವಾಕ್ಯದಲ್ಲಿ ಒಬ್ಬಳು ದೇವರಿಗೆ ಒಂದು ಹೆಸರು ಕೊಟ್ಟಳು. ಏನು ಹೆಸರು ಕೊಟ್ಟಲೆ ಅಂದರೆ, ಎಲ್ಲವನ್ನೂ ನೋಡುವ ದೇವರು, ನನ್ನನ್ನು ನೋಡುವ ದೇವರು, ಎಲ್ಲವನ್ನೂ ನೋಡುವ ದೇವರು. ಅದು ವಚನ ನಾವು ಓದ್ಕೊಳ್ಳುವ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನದಲ್ಲಿ, Genesis chapter 16 and verse 13, it says that, "And she called the name of the Lord that spake unto her, Thou God seest me. For she said, Have I also here looked after him that seeth me?" ಹಾಗರ್ ಎಂಬ ಒಂದು ಸ್ತ್ರೀ, ಅವಳು ಸಾರದು ದಾಸಿಯಾಗಿದ್ಲು. ಅವಳು ದೇವರಿಗೆ ಹೆಸರು ಕೊಟ್ಟಳು. ಪ್ರಿಯರೇ, ಅವಳು ಯಾವ ಅವಳನ್ನು ಇವರು ಎಲ್ಲಿಂದ ತಗೊಂಡು ಬಂದಿದ್ದರು? ಕಾನಾನ್ ದೇಶದಲ್ಲಿ ದೇವರ ಅಬ್ರಹಾಮ್ಗೆ ಹೊರಗೆ ಕರೆದಾಗ, ಆವಾಗ ಅವ್ರದ್ದು ಜರ್ನಿದಲ್ಲಿ ಅವರು ಎಲ್ಲಿಯಾದರೂ ಒಂದು ದೇಶದಲ್ಲಿ ಸಿಕ್ಕಿದ್ಲು, ಅಥವಾ ಅವರ ಊರು ಬಿಡೋಕ್ಕಿಂತ ಮುಂಚೆನೇ ಅವರ ಮನೇಲಿ ಇದ್ದರು. ನಮಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಇಷ್ಟೇ ಗೊತ್ತಿತ್ತೇನೆಂದರೆ, ಇವಳು ಸಾರದೊಂದು ದಾಸಿಯಾಗಿದ್ಲು. ಇವಳು ದೇವರಿಗೆ ಒಂದು ಹೆಸರು ಕೊಡ್ತಾಳೆ. ಒಂದು ದಾಸಿ ಆದವಳು ದೇವರಿಗೆ ಒಂದು ಹೆಸರು ಕೊಡ್ತಾಳೆ ಅಂದರೆ, ಎಲ್ರೋಹಿ, ಎಲ್ಲವನ್ನೂ ನೋಡುವ ದೇವರು. ಇವತ್ತು ನಾವು ಈ ವಿಷಯ ಮೇಲೆ ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಇಷ್ಟೋ ಸಮಯ ನಾವು ಏನು ಮಾಡ್ತೇವೆ ಅಂದರೆ, ನಮ್ಮ ಕಷ್ಟ ಕಾಲ ಇರ್ಬೋದು, ಅಥವಾ ಹೋರಾಟದ ಸಮಯ ಇರ್ಬೋದು, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ತಡೆ ಆಗ್ತಾ ಇರ್ಬೋದು, ನಾವು ಏನೋ ಒಂದು ಅಪೇಕ್ಷೆ ಮಾಡ್ತಾ ಇದ್ದೇವೆ, ಅದು ವರ್ಕೌಟ್ ಆಗ್ತಾ ಇಲ್ಲ, ಏನೋ ಒಂದು ನಾವು ಅದ್ಭುತವನ್ನು ಮುಂದೆ ನೋಡ್ತಾ ಇದ್ದೇವೆ, ಅದು ಆಗ್ತಾ ಇಲ್ಲ. ಅವಾಗ ನಮ್ಗೆ ಏನು ಅನ್ನಿಸ್ತದೆ ಅಂದರೆ, ನಮ್ಮ ದೇವರು ನಮ್ಮನ್ನು ನೋಡುವುದೇ ಇಲ್ಲ. ಎಷ್ಟೋ ಸಮಯ ನಾವು ಬಾಯಿ ತೆಗೆದು ಹೇಳಿದವೇನೆಂದರೆ, ಎಲ್ಲಿ ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ, ದೇವರು ನಮ್ಮನ್ನು ನೋಡುವುದೇ ಇಲ್ಲ, God doesn't see me at all. ಆದರೆ ಇವತ್ತು ಐ ವಾಂಟ್ ಟು ಎನ್ಕರೇಜ್ ಎವ್ರಿವನ್. ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೆ ನಾನು ಪ್ರೋತ್ಸಾಹಿಸ್ತೇನೆಂದರೆ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಯಾರೆಂದರೆ, ನಮ್ಮನ್ನು ನೋಡುವ ದೇವರು. ನಾವು ನಮ್ಮ ದೇವರಿಗೆ ಕಣ್ಣಿದೆ, ನೋಡ್ತಾರೆ, ಕಿವಿ ಇದೆ, ಕೇಳ್ತಾರೆ, ಬಾಯಿ ಇದೆ, ಮಾತಾಡ್ತಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಸಂಗಡ ಇದ್ದರೆ. ಪ್ರಿಯರೇ, ಇವಳು ದೇವರಿಗೆ ಈ ಹೆಸರನ್ನು ಯಾಕೆ ಕೊಟ್ಟಳು? ಇವಳ ಹಿನ್ನೆಲೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಏನೆಂದರೆ, ಸಾರಾ ಬಂಜಿಯಾಗಿದ್ಲು, ಅವಳಿಗೆ ಮಕ್ಕಳಾಗ್ತಾ ಇರಲಿಲ್ಲ, ಅವಳಿಗೆ ವಯಸ್ಸಾಗ್ತಾ ಇತ್ತು. ಅದಕ್ಕೆ 16ನೇ ಅಧ್ಯಾಯ ನಾವು ಓದಿದರೆ ಅಲ್ಲಿ ನಾವು ನೋಡ್ತೇವೆ, ಸಾರಾ ಅಬ್ರಹಾಮ್ ಹತ್ರ ಬಂದು ಹೇಳ್ತಾಳೇನೆಂದರೆ, ನನಗೆ ವಯಸ್ಸಾಗ್ತಾ ಇದೆ, ನಮಗೆ ಒಂದು ಮಗು ಆಗಬೇಕಾಗಿದೆ, ಅದಕ್ಕೆ ಒಂದು ಕೆಲಸ ಮಾಡುವ. ಏನೆಂದರೆ, ನನ್ನ ಸೇವಕಿಯಾದ ಹಾಗರಿದ್ದಲೇ ಅವಳ ಹತ್ರ ಹೋದರೆ ಖಂಡಿತವಾಗಿ ನಮಗೆ ಒಂದು ಮಗು ಆಗುತ್ತೆ. ಪ್ರಿಯರೇ, ಇವಳು ಒಂದು ಹುಡುಗಿ, ಹಾಗರ್ಲು, ಅವಳದು ವಯಸ್ಸಿಷ್ಟು ನಮಗೆ ಗೊತ್ತಿಲ್ಲ, ಅವಳ ಹಿನ್ನೆಲೆ ಏನಂತ ನಮಗೆ ಗೊತ್ತಿಲ್ಲ. ಒಂದೇ ಗೊತ್ತೆಂದರೆ, ಅವಳಿಗೆ ಆ ಮನೆಯಲ್ಲಿ, ಅಬ್ರಹಾಮ್ ಮತ್ತು ಸಾರದ ಮನೆಯಲ್ಲಿ ಅವಳಿಗೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಅವಳ ವಿಷಯದಲ್ಲಿ ಯಾರೂ ಗಮನ ಕೊಡ್ತಾ ಇರಲಿಲ್ಲ. ಇನ್ನೊಂದು ಏನೆಂದರೆ, ಅವಳ ಹೆಸರನ್ನು ಯಾವಾಗಲೂ ಎತ್ತಿಲ್ಲ. ನಾವು ಅದೇ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 2ನೇ ವಚನ, 16ನೇ ಅಧ್ಯಾಯ 2ನೇ ವಚನ. "And Sarai said unto Abraham, Behold, now the Lord hath restrained me from bearing. I pray thee, go unto my maid,
ಗೋ ಅಂಡ್ ಟು ಮೈ ಮೇಡ್, ನನ್ನ ಸೇವಕಿ ಹತ್ರ ನೀನು ಹೋಗು, ಅಲ್ಲಿ ಹಾಗರು ಎಂಬ ಹೆಸರು ಇಲ್ಲ. ಮುಂದಕ್ಕೆ ಮತ್ತೆ ಇನ್ನೊಂದು ವಚನ ನೋಡುವ ನಾವು, 5ನೇ ವಚನ. ಆ್ಯಂಡ್ ಸಾರೈ ಸೆಡ್ ಅನ್ ಟು ಅಬ್ರಾಮ್, ಮೈ ರಾಂಗ್ ಬಿ ಅಪಾನ್ ದಿ, ಐ ಹ್ಯಾವ್ ಗಿವನ್ ಮೈ ಮೇಡ್ ಇನ್ ದೈ ಬೂಸಮ್. ಮತ್ತೆ ಏನಿದೆ ಇಲ್ಲಿ, ಅವಳಿಗೆ ಹಾಗರೆಂಬ ಹೆಸರು ತಗೊಳ್ತಾ ಇಲ್ಲ, ಅಲ್ಲಿನೂ ಅವಳಿಗೆ ಏನು ಹೇಳ್ತದೆ ಅಂದರೆ, ಇವಳು ನನ್ನ ಸೇವಕಿಯಾಗಿದ್ದಾಳೆ, ಶೀ ಈಸ್ ಮೈ ಮೇಡ್. ನಾವು ಏನನ್ನು ಇಲ್ಲಿ ನೋಡ್ತಾ ಇದ್ದಾವೆ ಪ್ರಿಯರೇ ಅಂದರೆ, ಹಾಗರೆಂಬ ಒಂದು ಸ್ತ್ರೀ, ಅವಳೊಂದು ಸೇವಕಿ, ಸಾರಾಯದು ಸೇವಕಿಯಾಗಿದ್ದಾಳೆ, ಅವಳೊಂದು ಯವನಸ್ಥ ಸ್ತ್ರೀಯಾಗಿದ್ದಾಳೆ. ಸಾರಾಯದು ಕಣ್ಣು ಅವಳ ಮೇಲೆ ಬಿದ್ದಿದೆ. ಅವಳಿಗೆ ಗೊತ್ತಾಗುತ್ತೇನೆಂದರೆ, ಇವಳ ಬಳಿಗೆ ಅಬ್ರಹಾಮನ್ನು ನಾನು ಕಳಿಸಿದರೆ ಇವಳಿಗೆ ಮಗು ಆಗುತ್ತೆ. ಆದರೆ ಈ ಒಂದು ಹುಡುಗಿಯನ್ನು ನಾವು ನೋಡಿದರೆ, ಅವಳ ಒಂದು ವೈಯಕ್ತಿಕ ಜೀವನವನ್ನು ನಾವು ನೋಡಿದರೆ, ಶೀ ಈಸ್ ನೋ ವೇ ಕನ್ಸರ್ನ್, ಶೀ ಈಸ್ ನಾಟ್ ನೋಟಿಸ್ಡ್ ಅಟ್ ಆಲ್. ಅವಳಿಗೆ ಏನು ಅವಳ ಬಗ್ಗೆ ಯಾರಿಗೂ ಅವಳಿಗೆ ಒಂದು ಸ್ವಂತದ ಒಂದು ಐಡೆಂಟಿಟಿ ಸಹ ಇರಲಿಲ್ಲ. ಯಾಕೆಂದರೆ ಅವಳನ್ನು ಅಡ್ರೆಸ್ ಮಾಡುವಾಗ ಸಾರಾ ಯಾವಾಗಲೂ ಅವಳ ಹೆಸರು ಹಾಗರು ಎಂಬ ಹೇಳಿ ಮಾಡೋದಿಲ್ಲ, ಶೀ ಈಸ್ ಮೈ ಮೇಡ್, ಅವಳು ನನ್ನ ಸೇವಕಿ ಅಂತಲೇ ಹೇಳ್ತಾಳೆ ಪ್ರಿಯ. ಇಂಥ ಒಂದು ಸ್ತ್ರೀ, ರಿಜೆಕ್ಟೆಡ್, ಡೌನ್ ಟ್ರೋಡನ್, ನೋಬಡಿ ಕೇರ್ಸ್ ಅಬೌಟ್ ಹರ್, ಅವಳ ಬಗ್ಗೆ ಯಾರಿಗೂ ಒಂದು ಕನ್ಸರ್ನ್ ಇಲ್ಲ. ಇನ್ನೊಂದು ಬಹಳ ಪ್ರಾಮುಖ್ಯವಾದ ಸಂಗತಿ ನೋಡ್ರಿ, ಐ ಡೋಂಟ್ ಥಿಂಕ್ ಸೊ ದಟ್ ಸಾರಾ ವೆಂಟ್ ಟು ಹಾಗರ್ ಆ್ಯಂಡ್ ಆಸ್ಕ್ಡ್ ಹರ್ ಒಪಿನಿಯನ್ about if she wants to go to her mistress husband. ಇಲ್ಲಿ ನಾವು ನೋಡ್ತೇವೆ ಏನೆಂದರೆ, ಸಾರಾಯಿ ತೀರ್ಮಾನ ಮಾಡ್ಕೊಂಡ್ಬಿಟ್ಲು. ಏನು ತೀರ್ಮಾನ ಮಾಡಿದ್ಲು? ಅಬ್ರಾಮ್ಗೆ ನಾನು ನನ್ನ ದಾಸಿಯನ್ನು ಕೊಟ್ಟು ಬಿಡ್ತಾನೆ. ಬಟ್ ಅವಳಿಗೆ ಕೇಳಿದ್ರ ಅಂದರೆ, ಯೋಚನೆ ಮಾಡ್ರಿ, ಈ ಹಾಗನ್ನ ಪರಿಸ್ಥಿತಿ ಏನಾಗಿತ್ತು? ವಾಟ್ ವಾಸ್ ಹರ್ ಸಿಟ್ಯುವೇಶನ್? ವೇರ್ ವಾಸ್ ಶೀ? ಅವಳದು ಏನೊಂದು ವೈಯಕ್ತಿಕವಾದ ಒಂದು ಇಂಪಾರ್ಟೆನ್ಸ್ ಒಟ್ಟು ಇಲ್ಲವೇ ಇಲ್ಲ. ಫೈನಲಿ ಸಾರಾಯ್ ಮೇಕ್ಸ್ ಅನ್ ಡಿಸಿಷನ್ ಸೇಯಿಂಗ್, ನಾವು ಅಬ್ರಹಾಮ್ ಅವಳ ಜೊತೆ ಹೋಗಿ ಅವಳ ಮೂಲಕ ನನಗೆ ಮಗು ಆಗಲಿ ಅಂತ. ಸೊ ಆಮೇಲೆ ನಮಗೆ ಕತೆ ಗೊತ್ತಿದೆ. ಅಬ್ರಾಮ್ ಅವಳ ಹತ್ರ ಹೋದ ನಂತರ ಅವಳು ಗರ್ಭಿಣಿಯಾದ್ಲು. ಗರ್ಭಿಣಿಯಾದ ತಕ್ಷಣ ಎಲ್ಲ ಸಂಗತಿಗಳು ನಮಗೆ ಗೊತ್ತಿದೆ. ಕಡೆಗೆ ಅವಳು ಏನು ಮಾಡ್ತಾಳೇನೆಂದರೆ, ಸಾರಾಯದು ಒಂದು ಹಿಂಸೆ ತಡಿಲಿಕ್ಕೆ ಆಗದೆ ಅವಳು ಅವರ ಮನೆಯನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾಳೆ. ಯಾಕೆ ಓಡಿ ಹೋಗ್ಬಿಟ್ಲು? ಮೊದಲನೇದಾಗಿ ಅವಳಿಗೆ ಆದ ಸಂಗತಿ ಅವಳಿಗೆ ಎಕ್ಸೆಪ್ಟೆಡ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅವಳಿಗೆ ಅವಳದೇ ಒಂದು ಕೆಲವು ಕನಸುಗಳು ಇದ್ದಿರ್ಬೋದು, ಅದು ಯಾರೂ ಕೇಳಲಿಲ್ಲ. ಅಷ್ಟೇ ಅಲ್ಲ, ಅವಳು ಒಬ್ಬಂಟಿಕಲಾಗಿಬಿಟ್ಲು, ಅವಳು ರಿಜೆಕ್ಟೆಡ್ ಆಗಿಬಿಟ್ಲು. ಅವಳ ಮೇಲೆ ಅವಳನ್ನು ಕಂಡ್ರೆ ಸಾರಿಗೆ ಒಂಥರ ಹೇಸಿಗೆ ಆದಂಗೆ ಆಯಿತು. ಸೋ ಮೆನಿ ಥಿಂಗ್ಸ್ ಶಿ ವಾಸ್ ಗೋಯಿಂಗ್ ಥ್ರೂ. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಯ ಬೇರೆ ಇತ್ತು, ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳೆ. ಇನ್ನು ನಾನು ಈ ಮನೆಯಲ್ಲಿ ಇರೋದು ಸರಿ ಇಲ್ಲ ಅಂತ ತಿಳ್ಕೊಂಡು ಶಿ ರ್ಯಾನ್ ಅವೇ ಫ್ರಮ್ ದಟ್ ಹೌಸ್. ಅವಳ ಮನೆಯಿಂದ ಅವಳು ಓಡಿ ಹೋಗ್ಬಿಟ್ಲು ಪ್ರಿಯರೇ. ಎಷ್ಟೋ ಸರ್ತೆ ನಮ್ಮ ಜೀವನದಲ್ಲಿನೂ ಹೀಗೆ ಆಗುತ್ತೆ. ನಮ್ಮ ಕುಟುಂಬದಲ್ಲಿನೇ ಎಷ್ಟೋ ಮಂದಿ ನಮ್ಮನ್ನು ರೆಕಗ್ನೈಸು ಮಾಡಲ್ಲ. ನಾವು ಮನೇಲಿ ಇದ್ದವೇ ಅಂತನೂ ಯಾರು ಗಮನಕ್ಕೆ ತರಲ್ಲ. ನಮ್ಮ ಹತ್ರ ಮಾತಾಡುವಾಗ ದ ವೇ ಪೀಪಲ್ ಟಾಕ್ ಟು ಅಸ್ ಎಟ್ ಹೋಮ್, ನಾವು ಎಲ್ಲೋ ಹೊರಗೆ ಹೋದರೆ ಸಹ ನಮಗೆ ಒಂದು ಐಡೆಂಟಿಟಿ ಇರಲ್ಲ, ನಮ್ಮ ಒಂದು ಒಪಿನಿಯನ್ ಕೇಳಲ್ಲ, ನಮ್ಮ ಒಂದು ಆಶೆ ಏನಿದೆ ಅಂತ ಕೇಳಲ್ಲ. ವಿ ಆರ್ ರಿಜೆಕ್ಟೆಡ್, ವಿ ಆರ್ ಡೌನ್ ಟ್ರೋಡನ್, ನೋಬಡಿ ಲುಕ್ಸ್ ಎಟ್ ಅಸ್, ನೋಬಡಿ ವಿನ್ ಕಾಲ್ಸ್ ಅಸ್ ಬೈ ಅವರ್ ನೇಮ್. ಆದರೆ ಅವಳು ಓಡಿ ಹೋಗಿ ಒಂದು ಕಡೆಯಲ್ಲಿ ಕೂತಾಗ ಸಡನ್ಲಿ ಸಮಥಿಂಗ್ ಹ್ಯಾಪನ್ ಟು ಹರ್. ಅದು ವಚನ ನಾವು ಓದ್ಕೊಳ್ಳುವ. ಲೆಟ್ ಅಸ್ ರೀಡ್ ದಟ್ ವಾಸ್ 7ನೇ ಅಧ್ಯಾಯದಲ್ಲಿ ನಾನು ಓದ್ತೇನೆ. ಆದಿಕಾಂಡ 16ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತೆ, ಆ್ಯಂಡ್ ದ ಏಂಜಲ್ ಆಫ್ ದ ಲಾರ್ಡ್ ಫೌಂಡ್ ಹರ್ ಬೈ ಅ ಫೌಂಟನ್ ಆಫ್ ವಾಟರ್ ಇನ್ ದ ವಿಲ್ಡರ್ನೆಸ್, ಬೈ ದ ಫೌಂಟನ್ ಇನ್ ದ ವೇ ಆಫ್ ಶೂರ್, ಆ್ಯಂಡ್ ಹಿ ಸೆಡ್ ಹಾಗರ್. ಇಲ್ಲಿ ವಿಚಿತ್ರವಾದ ಸಂಗತಿ ಇದೆ ನೋಡಿ ಪ್ರಿಯರೇ. ಅಷ್ಟುವರೆಗೆ ಅವಳಿಗೆ ಯಾರೂ ಹೆಸರೆತ್ತಿ ಕರೆದಿಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್.
ಈಗ ನಾವು ಎಲ್ಲೋ ಒಂದು ಕಡೆಗೆ ಹೋದಾಗ ನಮಗೆ ನಮ್ಮ ಹೆಸರೆತ್ತಿ ಕರೆದಿಲ್ಲ, ನಮಗೆ ಅಡ್ರೆಸ್ ಮಾಡಿಲ್ಲ ಅಂದರೆ ನಮಗೆ ಹೆಂಗೆ ಅನ್ನಿಸ್ತದೆ? ನಮಗೆ ಏನೆಂದರೆ ವಿ ಆರ್ ಸೋ ಇನ್ಸಿಗ್ನಿಫಿಕೆಂಟ್ ಪೀಪಲ್. ನಮ್ಮನ್ನು ಯಾರೂ ಗುರ್ತಿಸ್ತಾನೇ ಇಲ್ಲ ನಾನು ಇದ್ದಾನೆ, ಯಾಕೆಂದರೆ ನನ್ನ ಹೆಸರು ಯಾರೂ ಎತ್ತಲ್ಲ. ಇವಳ ಜೀವನಮಾನ ಕಾಲದಲ್ಲಿ ಅಬ್ರಾಮ್ ಮತ್ತು ಸಾರಾಯ್ ಮನೇಲಿ ಇರಬೇಕಾದ್ರೆ ಶಿ ವಾಸ್ ಓನ್ಲಿ ಅ ಮೇಡ್, ಅವಳೊಂದು ದಾಸಿ ಅಷ್ಟೇ, ಅದಕ್ಕಿಂತ ಹೆಚ್ಚು ಇಲ್ಲ. ಅವಳ ಹೆಸರು ಯಾರೂ ಕರೆದಿಲ್ಲ. ಇಲ್ಲದ್ರೆ ಇಲ್ಲಿ ಮೇಲೆ ನಾವು ವಚನ ಓದಿದಾಗ ಸಾರಾ ಹೇಳ್ತಿದ್ಲೇನೆಂದರೆ, ಹಾಗರ್ ಎಂಬ ನನ್ನ ಒಂದು ದಾಸಿ ಇದ್ದಲೆ ಅವಳನ್ನು ನಿನಗೆ ಕೊಡ್ತಾನೆ ಅಂತ ಅವಳು ಹೇಳ್ತಿದ್ಲು. ಬಟ್ ಅದು ಮಾತೇ ಅವಳು ಎತ್ತಿಲ್ಲ. ಅವಳು ಒಂದೇ ಹೇಳ್ತಾಳೆ ಅಂದರೆ ನನ್ನ ದಾಸಿ, ಮೈ ಮೇಡ್. ಇಲ್ಲಿ ನಾವು ನೋಡ್ತೇವೆ ಅವಳು ಅವರ ಮನೆಯನ್ನು ಬಿಟ್ಟು ಓಡಿ ಹೋಗಬೇಕಾದ್ರೆ ದೇವದೂತ ಅಲ್ಲಿ ಭೇಟಿಯಾಗಿ ಅವಳಿಗೆ ಹೇಳ್ತಾ ಇರೋದು ಮೊದಲನೇ ಒಂದು ಮಾತೇನೆಂದರೆ ಹಾಗರ್. ಹೌ ಶಿ ಮಸ್ಟ್ ಹ್ಯಾವ್ ಫೆಲ್ಟ್, ಅವಳಿಗೆ ಹೇಗೆ ಅನ್ನಿಸಿರ್ಬೋದು ಪ್ರಿಯರೇ. ಆ ಸ್ಥಳದಲ್ಲಿ ಇಟ್ ಈಸ್ ಅ ವಿಲ್ಡರ್ನೆಸ್, ಮರುಭೂಮಿಯಾಗಿದೆ, ಅಲ್ಲಿ ಯಾರೂ ಇಲ್ಲ, ಅವಳ ಕೂಗನ್ನು ಕೇಳಲಿಕ್ಕೆ ಯಾರೂ ಇಲ್ಲ, ಅವಳ ಒಂದು ಕೊರತೆ ಯಾರೂ ನೋಡಲಿಕ್ಕೆ ಇಲ್ಲ, ಅವಳಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ಅವಳಿಗೆ ಏನೋ ಒಂದು ಪ್ರೊಟೆಕ್ಷನ್ ಆಗಲಿ ಒಂದು ಶೆಲ್ಟರ್ ಆಗಲಿ ಕೊಡಲಿಕ್ಕೆ ಅಲ್ಲಿ ಯಾರೂ ಇಲ್ಲ. ಅಂಥ ಸ್ಥಳದಲ್ಲಿ ದೇವದೂತ ಬಂದು ಅವಳ ಹೆಸರನ್ನು ಎತ್ತಿದಾಗ ವಾಟ್ ಅ ಕಂಫರ್ಟ್ ಶಿ ಮಸ್ಟ್ ಹ್ಯಾವ್ ಫೆಲ್ಟ್. ಪ್ರಿಯರೇ, ಒಂದು ಸಂಗತಿ ಹೇಳ್ಯಾ, ನಿಮ್ಮ ಹೆಸರು ನನ್ನ ಹೆಸರು ಬಲ್ಲಂತ ನಮ್ಮ ದೇವರಿದ್ದಾರೆ. ಜನರ ಕಣ್ಣಿಗೆ ಕಾಣಲಿಕ್ಕೆಲ್ಲ ಎಷ್ಟೋ ಸಮಯ ನಾವು ಹೇಗೆ ಇದ್ದೇವೆ ಅಂದರೆ ನಮ್ಮ ಕಷ್ಟ, ನಮ್ಮ ಹೋರಾಟ, ನಮ್ಮ ಒಂದು ಭಯ, ನಮ್ಮ ಚಿಂತೆ, ನಮ್ಮ ಫ್ಯೂಚರ್ದು ಒಂದು ಅನ್ಸರ್ಟನಿಟಿ, ನಮ್ಮ ಸುತ್ತಲೂ ಇರುವ ಎಲ್ಲ ಹೋರಾಟ ಯಾರಿಗೆ ಹೇಳಬೇಕು ಅಂತಲೂ ನಮಗೆ ಗೊತ್ತಾಗದೆ ಇದ್ದಾಗ ಒಬ್ಬಂಟಿಕ ದೇರ್ ಇಸ್ ನೋ ಬಡಿ ಹೂ ಇಸ್ ಸ್ಟ್ಯಾಂಡಿಂಗ್ ವಿತ್ ಮೀ. Nobody who can help me at this situation. Nobody understands me. There is nobody who says that they care for me ಅಂತ ಯಾರೇ ಈ ಪ್ರೋಗ್ರಾಮ್ ನೋಡುವವ್ರು ದಾಟಿ ಹೋಗ್ತಾ ಇದ್ದರೆ ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ಒಬ್ಬರು ನಿಮ್ಮ ಹೆಸರು ಗೊತ್ತು ಅವ್ರಿಗೆ, ಅಷ್ಟೇ ಅಲ್ಲ ಅವರು ನಿಮ್ಮನ್ನು ನೋಡ್ತಾರೆ. ಅವಳನ್ನು ಯಾರೂ ದೃಷ್ಟಿಸಿ ನೋಡಿಲ್ಲ ಪ್ರಿಯರೇ. ನೋಬಡಿ ಸಾ ಹಾಗರ್, nobody spoke to Hagar, nobody asked her opinion, nobody asked her what she wants and what she doesn't want. She was just a handmaid. She was like some other thing in the house that can be used. Here Abraham and Sarai, they used her, and after that Sarai, because Hagar despised Sarah wanted to send her away from the house. ಇದೆಲ್ಲ ಕುಟುಂಬದಲ್ಲಿ ಪರಿಸ್ಥಿತಿಯಾಗಿದೆ. ಇಂಥ ಸಮಯದಲ್ಲಿ ಅವಳನ್ನು ನೋಡಿದ್ದು ಒಬ್ಬರು ಯಾರೆಂದರೆ ನಮ್ಮ ಯೆಹೋವ ದೇವರು. ಹಾಲೆಲೂಯಾ, ಹಾಲೆಲೂಯಾ. ಆ ಒಂದು ಫೌಂಟನ್ ಹತ್ರ ಕುತ್ಕೊಂಡು ಅವಳು ಅಳ್ತಾ ಇರಬೇಕಾದ್ರೆ ಅವಳಿಗೆ ಯಾರೋ ಒಬ್ಬರು ನನ್ನ ಹೆಸರೆತ್ತಿ ಕೂಗಿದವ್ರು ಯಾರೆಂದರೆ ದೇವರು ಕಲಿಸಿದ ದೇವದೂತರು. ಅದಕ್ಕೆ ಅವಳು ದೇವರಿಗೆ ಹೆಸರು ಕೊಡ್ತಲೇನೆಂದರೆ ಎಲ್ಲವನ್ನೂ ನೋಡುವ ದೇವರು. ಇವತ್ತು ನಾವು ಏನನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರು. ನಮ್ಮ ಮನಸ್ಸಲ್ಲಿ ನಮ್ಮ ಆಲೋಚನೆಯಲ್ಲಿ ಇದೇನೆಂದರೆ ನನ್ನ ದೇವರಿಗೆ ನನ್ನ ಬಡತನ ಗೊತ್ತಿಲ್ಲ, ನನ್ನ ದೇವರಿಗೆ ನನ್ನ ಸೋಲ್ ಗೊತ್ತಿಲ್ಲ, ನನ್ನ ದೇವರಿಗೆ ನನ್ನ ರಿಜೆಕ್ಷನ್ ಗೊತ್ತಿಲ್ಲ, ನನ್ನ ದೇವರಿಗೆ ನನ್ನ ಡಿಪ್ರೆಷನ್ ಗೊತ್ತಿಲ್ಲ, ನನ್ನ ದೇವರಿಗೆ ನನ್ನ ರೋಗ ಗೊತ್ತಿಲ್ಲ, ನನ್ನ ದೇವರಿಗೆ ನನ್ನ ಸೋಲ್ ದಾಟಿ ಹೋಗ್ತಾ ಇರೋದು ಗೊತ್ತಿಲ್ಲ. ನೋ, ನಮ್ಮ ದೇವರಿಗೆ ಎಲ್ಲ ಗೊತ್ತು. ಯಾರೂ ಇಲ್ಲದ ಸ್ಥಳದಲ್ಲಿ, ಒಬ್ಬಂಟಿಕನಿರುವ ಸ್ಥಳದಲ್ಲಿ, ಏನೇ ಒಂದು ಐಡೆಂಟಿಟಿ ಇಲ್ಲದ ಒಂದು ಸ್ತ್ರೀಯ ಬಳಿಗೆ ದೇವದೂತನನ್ನು ಕಲಿಸಿ ಹಾಗರ್ ಅಂತ ಹೇಳಿದ ದೇವರು ಇವತ್ತು ನಿಮ್ಮ ಹೆಸರು ಕರೆದು ಹೇಳ್ತಾರೇನೆಂದರೆ ನಾನು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ನೀವು ಏನನ್ನು ದಾಟಿ ಹೋಗ್ತಾ ಇದ್ದೀರೋ, ಏನನ್ನು ನೀವು ನಿಮಗೆ ಯಾರಿಗೆ ಹೇಳಲಿಕ್ಕೆ ಬರದ ಸಂಗತಿ ಇದೇನೋ ಅದನ್ನು ಬಲ್ಲಂಥ ದೇವರು. ಪ್ರಿಯರೇ, ನಮ್ಮ ದೇವರಿಗೆ ಬರೀ ಬಾಯಿ ತೆಗೆದು ಮಾತಾಡಬೇಕಂತ ಇಲ್ಲ, ನಾವು ಉಸಿರು ಬಿಟ್ಟರೂ ಸಹ ನಮ್ಮ ದೇವರು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ. ದ್ಯಾಟ್ ಈಸ್ ಅವರ್ ಗಾಡ್.
ಅವರ ಹೆಸರೇನೆಂದರೆ ಎಲ್ ರೋಹಿ, ಎಲ್ಲವನ್ನೂ ನೋಡುವ ದೇವರು. ನಾವು ಎಲ್ಲೇ ಇರ್ಬೋದು, ಎಂಥದೇ ಸಿಚುವೇಶನಲ್ಲಿ ಇರ್ಬೋದು, ಯಾರೂ ನಮ್ಮ ಅಕ್ಕಪಕ್ಕ ಇರಲಿಕ್ಕಿಲ್ಲ, ಅಥವಾ 1000 ಜನರು ನಮ್ಮ ಅಕ್ಕಪಕ್ಕ ಇದ್ದರೂ ಸಹ ನಮ್ಮ ಪರಿಸ್ಥಿತಿಯನ್ನು ಬಲ್ಲಂಥ ನಮ್ಮ ದೇವರು ಇವತ್ತು ನಿಮ್ಮನ್ನು ದೃಷ್ಟಿಸ್ತಾ ಇದ್ದಾರೆ, ಆ ದೇವರು ನಮ್ಮನ್ನು ದೃಷ್ಟಿಸ್ತಾ ಇದ್ದಾರೆ. ಹಾಲೆಲೂಯ. ಪ್ರಿಯರೇ, ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದು ಸಂಗತಿ ಏನೆಂದರೆ, ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರು. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, 2 ಪೂರ್ವಕಾಲವೃತ್ತ ಅಂತ ಅದು 16ನೇ ಅಧ್ಯಾಯ, ಅದು 9ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಫಾರ್ ದ ಐಸ್ ಆಫ್ ದ ಲಾರ್ಡ್ ರನ್ ಟು ಆ್ಯಂಡ್ ಫ್ರೋ ಥ್ರೂಔಟ್ ದ ಹೋಲ್ ಅರ್ತ್ ಟು ಶೋ ಹಿಮ್ಸೆಲ್ಫ್ ಸ್ಟ್ರಾಂಗ್ ಇನ್ ದ ಬಿಹಾಫ್ ಆಫ್ ದೆಮ್ ಹೂಸ್ ಹಾರ್ಟ್ ಈಸ್ ಪರ್ಫೆಕ್ಟ್ ಟುವರ್ಡ್ಸ್ ಹಿಮ್. ನಮ್ಮ ಹೃದಯ, ಇಲ್ಲಿ ಹಾಗರ ಹೃದಯ ದೇವರ ಮುಂದೆ ಸ್ಪಷ್ಟವಾಗಿತ್ತು, ಕ್ಲಿಯರ್ ಆಗಿತ್ತು. ಅದಕ್ಕೆ ದೇವರು ಅವಳ ಪರವಾಗಿ ನಿಲ್ತರು. ಪ್ರಿಯರೇ, ಸಾರಾಯಿಗೆ ಗೊತ್ತಿಲ್ಲ ಅವಳು ಎಲ್ಲಿ ಹೋಗಿದ್ದಾಳೆ, ಅಬ್ರಹಾಮ್ಗೆ ಗೊತ್ತಿಲ್ಲ ಅವಳು ಎಲ್ಲಿ ಹೋಗಿದ್ದಾರೆ, ಮನೇಲಿ ಎಷ್ಟೋ ಸೇವಕರಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ. ಆದರೆ ದೇವರಿಗೆ ಗೊತ್ತು ಅವಳು ಎಲ್ಲಿ ಹೋಗಿದ್ದಾರೆ. ಅದಕ್ಕೆ ಅವಳು ಏನು ಅವಳಿಗೆ ಸಂತೋಷ ಆಯ್ತು ಅಂದರೆ, ಎಲ್ಲರ ದೃಷ್ಟಿಯಲ್ಲಿ ನಾನು ಇಷ್ಟು ಲೋ ಆಗಿದ್ದೇನೆ, ಎಲ್ಲರ ದೃಷ್ಟಿಯಲ್ಲಿ ನಾನು ಆ್ಯಸ್ ಇಫ್ ಐ ಆಮ್ ಇನ್ವಿಸಿಬಲ್, ಎಲ್ಲರ ದೃಷ್ಟಿಯಲ್ಲಿ ನಾನು ಐ ಆಮ್ ಜಸ್ಟ್ ನಥಿಂಗ್. ಆದರೆ ದೇವರ ದೃಷ್ಟಿಯಲ್ಲಿ ಐ ಆಮ್ ಸಮಥಿಂಗ್. ಯಾಕೆಂದರೆ ವೆನ್ ವಿ ಅಡ್ರೆಸ್ ಸಂಬಡಿ ಆರ್ ವೆನ್ ವಿ ಕಾಲ್ ಸಂಬಡಿ ಬೈ their ನೇಮ್, ವಿ ಗಿವ್ ದೆಮ್ an identity. We say that this is this person and we call them. We don't call them Mr. or Mrs. because we don't know their name or miss. ನಾವು ಹೆಸರು ಹೇಳಿ ಕೂಗಿದಾಗ ಅವರನ್ನು ನಾವು ಗುರುತಿಸಿದ್ದೇವೆ. ಪ್ರಿಯರೇ, ಅದಕ್ಕೆ ಹಾಗರು ದೇವರಿಗೆ ಹೆಸರು ಕೊಡ್ತಲೇನೆಂದರೆ ಎಲ್ಲವನ್ನು ನೋಡುವ ದೇವರು. ನಮ್ಮ ದೇವರು ಎಲ್ಲವನ್ನು ನೋಡ್ತಾರೆ ಪ್ರಿಯರೇ, ಪ್ರತಿಯೊಂದು ಸಂಗತಿಯನ್ನು ನೋಡ್ತಾರ. ಹಾಗೆ ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಆದಿಕಾಂಡ ಅದು 29ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 29, ಆದಿಕಾಂಡ 29ನೇ ಅಧ್ಯಾಯ, ಅದು 30 ಹಾಗೂ 31ನೇ ವಚನ ನಾವು ಓದ್ಕೊಳ್ಳುವ. ಜೆನೆಸಿಸ್ ಚಾಪ್ಟರ್ 29 verse 30 and 31. And Laban gave to Rachel his daughter Bilhah his handmaid to be her maid. And he went in also unto Rachel, and he loved Rachel more than Leah, and served with him yet 7 years. And when the Lord saw that Leah was hated, he opened her womb. ಇಲ್ಲಿ ನೋಡ್ತೇವೆ, ದೇವರು ಏನನ್ನು ನೋಡಿದ್ರೆ ಅಂದರೆ, ಲಿಯಾ ಮತ್ತು ರೇಚಲ್ ಇವರಿಬ್ಬರು ಅಕ್ಕ ತಂಗಿಯರು. ಯಾಕೋಬ ರೇಚಲನ್ನು ನೋಡಿದ ತಕ್ಷಣ ಅವನಿಗೆ ಅವಳ ಮೇಲೆ ಇಷ್ಟ ಆಯಿತು, ಅವಳ ಮೇಲೆ ಪ್ರೀತಿ ಆಯಿತು, ಅವನಿಗೆ ಅವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ. ಆದರೆ ಅವನ ಮಾವ ಲಾಬಾನ್ ಏನು ಮಾಡಿದ ಏನೆಂದರೆ, ಅವನ ಮದುವೆ ಆಗುವ ಸಮಯದಲ್ಲಿ 7 ವರ್ಷ ಯಾಕೋಬ ಕೆಲಸ ಮಾಡಿದ ಮೇಲೆ ಮದುವೆ ಆಗುವ ಸಮಯದಲ್ಲಿ ಯಾಕೋಬನಿಗೆ ಮೋಸ ಮಾಡಿ ರೇಚಲನ್ನು ಕೊಡುವ ಬದಲಿ ಅಲ್ಲಿ ಲಿಯಾವನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿದರು. ಆಯಿತಾ, ಅವನ 7 ವರ್ಷ ರೇಚಲ್ಗೋಸ್ಕರ ಕಾದು ಮೋಸ ಆಯಿತು. ಇನ್ನೂ 7 ವರ್ಷ ಅವನು ಕಾದು ರೇಚಲನ್ ಮದುವೆ ಆದ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ವಚನ ಏನು ಹೇಳ್ತೆ ಅಂದರೆ, ಜೇಕಬ್ ಲವ್ಡ್ ರೇಚಲ್. ಯೋಚನೆ ಮಾಡಿ, ಲಿಯಾಗೆ ಹೆಂಗೆ ಎನಸಿರ್ಬೋದು. ಹಾಗರ್ ಅನ್ನೋ ಸಿಚುವೇಶನ್ ನಾವು ನೋಡಿದ್ದೇವೆ. ಶಿ ವಾಸ್ ಜಸ್ಟ್ ನೋ ಬಡಿ ದೇರ್. ಇಲ್ಲಿ ಲಿಯಾದ ಪರಿಸ್ಥಿತಿ ಏನು? ಅದೇ ಪರಿಸ್ಥಿತಿ ಇದೆ. ಗಂಡ ಇದ್ದಾನೆ, ಆದರೆ ಗಂಡ ನನ್ನನ್ನು ಪ್ರೀತಿ ಮಾಡಲ್ಲ. ಅನೇಕ ಸ್ತ್ರೀಯರು ಈ ಒಂದು ಸಿಚುವೇಶನಲ್ಲಿ ದಾಟಿ ಹೋಗ್ತಾರೆ. ಗಂಡ ಇದ್ದಾನೆ, ಆದರೆ ಗಂಡ ಪ್ರೀತಿ ಮಾಡಲ್ಲ. ಗಂಡನಿಗೆ ಇನ್ನೊಂದು ಕಡೆ ಒಂದು ಅಫೇರ್ ಇದೆ. ಗಂಡ ನನ್ನನ್ನು ಮಾತಾಡಿಸೋದಿಲ್ಲ, ಗಂಡ ನನಗೆ ಏನು ತಂದು ಕೊಡಲ್ಲ, ನಾವು ಬದುಕಿದವೋ ಸತ್ತಿದ್ದವೋ ಅಂತನೂ ನಮಗೆ ಕೇರ್ ಮಾಡಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಲಿಯಾ, ಶಿ ವಾಸ್ ಆಲ್ ಅಲೋನ್, ಶಿ ವಾಸ್ ಲೋನ್ಲಿ, ಶಿ ವಾಸ್ ರಿಜೆಕ್ಟೆಡ್, ಶಿ ಮೇ ಬಿ ಡಿಪ್ರೆಸ್ಡ್, ಶಿ ಮಸ್ಟ್ ಬಿ ಕ್ರೈಯಿಂಗ್ ಹರ್ ಲಂಗ್ಸ್ ಔಟ್, ಶಿ ಮೇ ಬಿ ಸೋ ವೋನ್ ಔಟ್. ಏನೆಂದರೆ, ಯಾಕೋಬ ನನಗೆ ಮದುವೆ, ನಮ್ಮಪ್ಪ ಯಾಕೋಬನ ಜೊತೆ ನಂದು ಮದುವೆ ಮಾಡಿದರೆ ನಿಜ, ಆದರೆ ನನ್ನ ಗಂಡನಿಗೆ ನನ್ನ ಬಗ್ಗೆ ಒಂದು ಸ್ವಲ್ಪನೂ ವಿಚಾರ ಇಲ್ಲ. ಇನ್ನೊಂದು ನಾನು ಏನು ಗಮನಕ್ಕೆ ಬಂತು ನನಗೆ ಇದು ಓದಬೇಕಂದ್ರೆ, ಯಾಕೋಬ ಲಿಯಾವನ್ನು ನೋಡ್ತಾನೂ ಇರಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆಂದರೆ, ಗಾಡ್ ಸಾ ಲಿಯಾ. ಆಮೆನ್. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆಂದರೆ, ಆ್ಯಂಡ್ ವೆನ್ ದ ಲಾರ್ಡ್ ಸಾ ದಟ್ ಲಿಯಾ ವಾಸ್ ಹೇಟೆಡ್.
ಲಿಯಾಗೆ ರೇಚಲು ಹಗೆ ಮಾಡ್ತಾ ಇದ್ಲು. ಯಾರು ರೇಚಲ್ ರೀ? ಸ್ವಂತ ತಂಗಿ, ಸ್ವಂತ ಓನ್ ಸಿಬ್ಲಿಂಗ್. ಅವಳು ಯಾಕೆ ಇವಳಿಗೆ ಹೊಟ್ಟೆ ಕಿಚ್ಚು ಪಡಬೇಕು? ಹೇಗೋ ಯಾಕೋಬ ಅವಳನ್ನು ಪ್ರೀತಿ ಮಾಡೋ ಬದಲಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆದರೆ ಸಹ ಶಿ ಹೇಟೆಡ್. ಪ್ರಿಯರೇ, ಇದು ಹೇಟ್ರೆಡ್ ಎಂಬುದು ಇದೆಯಲ್ಲ, ಇಷ್ಟೊಂದು ಕಠಿಣವಾದ ಒಂದು ಸಂಗತಿ. ವೆನ್ ಪೀಪಲ್ ಸ್ಟಾರ್ಟ್ ಹೇಟಿಂಗ್, ದ ವೇ ದೇ ಟ್ರೀಟ್ ಅಸ್ ಇಸ್ ಸೋ ಬ್ಯಾಡ್. ಯಾರಾದರೂ ನಮ್ಮ ಕುಟುಂಬದಲ್ಲಿ ಇರ್ಬೋದು, ಅಥವಾ ನಾವು ಕೆಲಸ ಮಾಡೋ ಕಡೆಯಲ್ಲಿ ಇರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ನಮ್ಮ ನೆಂಟರು ಇರ್ಬೋದು, ನಮ್ಮಿಂದ ಏನೋ ಅವರೊಂದು ಅಪೇಕ್ಷೆ ಮಾಡ್ತಾ ಇದ್ದದ್ದು ಅವ್ರಿಗೆ ಸಿಗ್ತಾ ಇಲ್ಲ ನಮ್ಮ ಕಡೆಯಿಂದ. ಅವ್ರು ಫಾರ್ ನೋ ರೀಸನ್, ಕೆಲವು ಸಮಯದಲ್ಲಿ ಯಾವುದೇ ಕಾರಣ ಇಲ್ಲದ್ರೆ ಪೀಪಲ್ ಹೇಟ್. ಎಷ್ಟು ಹಾಗೆ ಮಾಡ್ತಾರೇನೆಂದರೆ ದೇ ಗೋ ಟು ಎನಿ ಎಕ್ಸ್ಟೆಂಟ್ ಟು ಹಾರ್ಮ್ ದಟ್ ಪರ್ಸನ್ ಬಿಕಾಸ್ ದೇ ಕಾಂಟ್ ಸ್ಟ್ಯಾಂಡ್ ದೆಮ್. ಅದೇ ಲಿಯಾ ದಾಟಿ ಹೋಗ್ತಾ ಇದ್ದಲ್ಲೇ ಪ್ರಿಯರೇ. ಯಾರಿಗೆ ಹೇಳಬೇಕು? ಲಾಬಾನ್ಗೆ ಹೇಳುದಾ? ಲಾಬಾನ್ಗೆ ಹೇಳಿ ಪ್ರಯೋಜನ ಇಲ್ಲ. ಯಾರು ರೇಚಲು? ಸ್ವಂತ ತಂಗಿ. ಗಂಡನಿಗೆ ಹೇಳಬೇಕಾ? ಹಿ ಡಸಂಟ್ ಕೇರ್. ಬಟ್ ವಿ ರಿಯಲಿ ಥ್ಯಾಂಕ್ ಗಾಡ್. ಏನೆಂದರೆ ಗಾಡ್ ಸಾ ಲಿಯಾ. ನಾವು ಏನನ್ನು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ ಅಂದರೆ, ಹಾಗರ್ ಯಾರೂ ಅವಳನ್ನು ದೃಷ್ಟಿಸ್ತಾ ಇರಲಿಲ್ಲ. ಲಿಯಾ ಅವಳ ಗಂಡ ಅವಳಿಗೆ ಕೇರ್ ಮಾಡ್ತಾ ಇರಲಿಲ್ಲ. ಸ್ವಂತ ತಂಗಿ ಅವಳಿಗೆ ಹಾಗೆ ಮಾಡ್ತಾ ಇದ್ಲು. ಬಟ್ ಗಾಡ್ ಆಲ್ ಮೈಟಿ ಸಾ ಲಿಯಾ. ಏನು ಮಾಡಿದ್ರು ದೇವರಲ್ಲಿ ಅವಳಿಗೆ? ಹಾಗರ್ ವಿಷಯದಲ್ಲಿ ನಾವು ನೋಡ್ತೇವೆ, ದೇವರು ಇಳಿದು ಬಂದು ದೇವದೂತರ ಮೂಲಕ ಅವಳ ಹೆಸರನ್ನು ಕರೆದು ಅವಳಿಗೆ ಸಂತೈಸಿ ಅವಳಿಗೆ ತಿರುಗಿ ಮನೆಗೆ ಕಲಿಸಿದ್ರು. ಇಲ್ಲಿ ನಾವು ನೋಡ್ತೇವೆ ದೇವರು ಅದ್ಭುತ ಮಾಡಿ ಏನು ಮಾಡಿದ್ರು ಅಂದರೆ, ರೇಚಲ ಗರ್ಭವನ್ನು ತೆರೆದೇ ಹೋದರು, ಆದರೆ ಲಿಯಾದ ಗರ್ಭವನ್ನು ತೆರೆದು ಅವಳಿಗೆ ಮಕ್ಕಳಾಗುವಂಗೆ ಕೃಪೆ ಕೊಟ್ಟರು. ಹಾಲೆಲೂಯಾ, ಹಾಲೆಲೂಯಾ. ಯು ನೋ ವಾಟ್ ಗಾಡ್ ಡಸ್? ಹಿ ಲಿಫ್ಟ್ಸ್ ಅಸ್ ಅಪ್ ಇನ್ ಫ್ರಂಟ್ ಆಫ್ ಅವರ್ ಎನಿಮೀಸ್. ದೇವರ ವಾಕ್ಯ ಕೀರ್ತನೆ 23 ಏನು ಹೇಳುತ್ತೆ ಅಂದರೆ, ಹಿ ಸೆಟ್ಸ್ ಅ ಟೇಬಲ್ ಇನ್ ಫ್ರಂಟ್ ಆಫ್ ಅವರ್ ಎನಿಮೀಸ್. ನಮ್ಮ ವೈರಿಗಳ ಮುಂದೆ ನಮಗೆ ಔತಣವನ್ನು ಸಿದ್ಧ ಮಾಡ್ತಾರಂತೆ. ಇಲ್ಲಿ ಅವಳು ಇಷ್ಟೇ ಹೊಟ್ಟೆ ಕಿಚ್ಚಿ ಪಟ್ಟರು ಸಹ ಲಿಯಾದು ಏನೂ ತಪ್ಪು ಇರಲಿಲ್ಲ. ಅವ್ರ ಅಪ್ಪ ಅವಳಿಗೆ ಹೇಳಿರ್ಬೋದು, ಈಗ ನೀನು ದೊಡ್ಡವಳು, ನಿಂದು ಮದುವೆ ನಾನು ಮೊದಲು ಮಾಡಬೇಕಂತ. ಪಾಪ ಅವಳಿಗೆ ಗೊತ್ತಿರ್ಬೋದು ಏನೆಂದರೆ, ಲಾಬಾನ್ಗೆ ನಾನು ಇಷ್ಟ ಇಲ್ಲ, ನನ್ನ ತಂಗಿ ಇಷ್ಟ. ಬಟ್ ಅವಳಿಗೂ ಸಹ ಮಾತಾಡಲಿಕ್ಕೆ ಒಂದು ಆಸ್ಪದ ಇರಲಿಕ್ಕೆ ಇಲ್ಲ, ಒಂದು ಚಾನ್ಸ್ ಇರಲಿಕ್ಕೆ ಇಲ್ಲ. ಅವ್ರ ಅಪ್ಪ ಹೇಳಿದಂಗೆ ಶಿ ಹ್ಯಾಡ್ ಟು ಗೆಟ್ ಮ್ಯಾರಿಡ್. ಇಟ್ ವಾಸ್ ನಾಟ್ ಹರ್ ಮಿಸ್ಟೇಕ್, ಬಟ್ ವಿ ಹ್ಯಾವ್ ಸಂಬಡಿ. ಈ ಸಂಗತಿಯನ್ನು ನಾವು ದಾಟಿ ಹೋಗ್ತಾ ಇದ್ದಾರೆ. ಲೆಟ್ ಅಸ್ ಬಿ ಎನ್ಕರೇಜ್ ದಟ್ ವಿ ಹ್ಯಾವ್ ಅ ಗಾಡ್ who sees us.